ಗರಿಗರಿಯಾದ ಉದ್ದಿನ ವಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಒಂದು 4 ತಾಸು ನೆನೆಸ್ಕೊಂಡು ತಗೋಬೇಕು. ಇವಾಗ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ನೀರು ಜಾಸ್ತಿ ಸೇರಿಸಬಾರ್ದು, ಒಂದು 4ರಿಂದ 5 ಚಮಚ ಮಾತ್ರ ಹಿಡಿಯುತ್ತೆ ಇಲ್ಲಿ ರುಬ್ಬೋಕೆ ನೀರು. ಸ್ವಲ್ಪ ಹಸಿ ಶುಂಠಿ ಮತ್ತು ಕಾಳು ಮೆಣಸು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತಗೋಬೇಕು. ಇವಾಗ ನೋಡಿ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೊಂಡಾಗಿದೆ. ನಾನಿಲ್ಲಿ ಸುಮಾರು 1 ಗ್ಲಾಸ್ ಉದ್ದಿನ ಬೇಳೆಗೆ ಒಂದು 5-6 ಚಮಚ ಆಗುವಷ್ಟು ನೀರು ಮಾತ್ರ ಹಾಕ್ಕೊಂಡಿನಿ. ಇವಾಗ ಈ ರೀತಿ ಕೈಲಿಂದ ಬೀಟ್ ಮಾಡಬೇಕಾಗುತ್ತೆ. ಈ ರೀತಿ ಕೈಲಿಂದ ಬೀಟ್ ಮಾಡೋದ್ರಿಂದ ತುಂಬಾ ಗರಿಗರಿಯಾಗಿ ಬರುತ್ತೆ. ಒಂದು 5 ನಿಮಿಷ ಮಾಡ್ಕೊಂಡು ನಾನು ಅಷ್ಟೇ. ನೋಡಿ ನೀರಿನ ಮೇಲೆ ತೇಲ್ಬೇಕದು ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಇದು ಕರಿಬೇವಿನ ಸೊಪ್ಪದ ಮತ್ತು ಅದ್ರ ಜೊತೆಗೆ ಒಂದು 2 ಚಮಚ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಕಲರ್ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಇನ್ನಷ್ಟು ಕ್ರಿಸ್ಪಿ ಮಾಡೋದಕ್ಕೆ ಒಂದು 2 ಚಮಚ ಅಕ್ಕಿ ಹಿಟ್ಟು ಸೇರಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈಲಿಂದ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೈಲಿಂದ ಮಿಕ್ಸ್ ಮಾಡ್ಕೊಂಡಾಗಿದೆ. ಇಲ್ಲೊಂದು ಕಪ್ ತೊಗೊಂಡಿದ್ದೀನಿ. ಕಪ್ಪಿಗೆ ಈ ರೀತಿ ಒಂದು ಕಾಟನ್ ಬಟ್ಟೆಯನ್ನು ಕಟ್ತಿದ್ದೀನಿ. ಈ ರೀತಿ ಸಲೀಸಾಗಿ ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇವಾಗ ಏನಿಲ್ಲ, ನೀರಿನಲ್ಲಿ ಈ ರೀತಿ ತೋಯಿಸ್ಕೊಂಡು ವಡ ಮಾಡ್ಕೊಬೋದು ಅಷ್ಟೇ. ತುಂಬಾ ಗರಿಗರಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಓಕೆ ನೋಡಿ, ಈ ರೀತಿ ಏನಿಲ್ಲ, ಇವಾಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊತಾ ಹೋಗಬೇಕಾಗುತ್ತೆ ಅಷ್ಟೇ. ಪ್ರತಿ ಸಲ ಬಟ್ಟೆನ ತೋಯಿಸ್ಕೊಂಡು ಇಲ್ಲಿ ಬಟ್ಟೆನ ನೀರಿನಲ್ಲಿ ತೋಯಿಸ್ಕೊಂಡು ಇಲ್ಲಿ ವಡಾನ ಬಿಡಬೇಕಾಗುತ್ತೆ. ಮೀಡಿಯಮ್ ಗ್ಯಾಸ್ನಲ್ಲಿ ಪೂರ್ತಿಯಾಗಿ ಕೆಂಪಾಗಬೇಕು, ಗರಿಗರಿ ಆಗಬೇಕು. ಅಲ್ಲಿ ತನಕ ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮ್ಗೆ ಗರಿಗರಿಯಾದ ಉದ್ದಿನ ವಡ ತಯಾರಾಗಿದೆ. ಇವಾಗ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.